ಐತೇನ್ರಿ ಪೇಡ. ಬರ್ರಿ 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 ಬರ್ರಿ. ಇವತ್ತಿಂದ ನಮ್ಮ ಕನ್ನಡ ನಾಡು ಗಂಧದ ಬಿಡು ಈ ಕರ್ನಾಟಕದೊಳಗೆ ಬಂದ ಈ ಪೇಡ ಮಾರೋ ಹೊಸ ಉದ್ಯೋಗ ಶುರು ಮಾಡೀನಿ. ಇವತ್ತ ಗೋಣಿಗೆ ವ್ಯಾಪಾರ ಅಂತೇಳಿ ಅಗ್ದಿ ಕಡಿಮೆ ರೇಟ್ನಾಗ ಕೊಡ್ಲಾಕತ್ತೀನಿ. ಲಾಭ ಲಕ್ಷಣ ನೋಡಂಗಿಲ್ಲ. ಯಾವ ವೆರೈಟಿ ಬೇಕು ಹೇಳ್ರಿ ನಿಮ್ಗ, ಎಲ್ಲ ಐತಿ ನಮ್ಮ ಹತ್ರ. ಗಲ್ಗಲಿ ಪೇಡ, ಧಾರವಾಡ ಪೇಡ, ದಾವಣಗೆರೆ ಪೇಡ, ರಾಣೆಬೆನ್ನೂರು ಪೇಡ ಎಲ್ಲ ಐತಿ. ಯಾವ್ದು ಬೇಕು ತಗೊಂಡು ಹೋಗಿ ಗಂಡ ಹೆಂಡತಿ ಎದ್ರ ಬದ್ರ ಕೂತ ಹಂಗ ಬಾಯೊಳಗೆ ಹಾಕೊಂಡ್ಬಿಟ್ರ ಹಂಗ ಪ್ರೀತಿ ಹೆಚ್ಚಾಗಿ ಬಾಯೊಳಗ ಕಾರಿಗೆ ನೀರಾಗ್ಬಿಡ್ತಾವ. ಬರ್ರಿ 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 ಬರ್ರಿ. 1 ಕೆಜಿ ತಗೊಂಡು ಹೋಗಿ ಮನಸ್ ತಗೊಂಡು ಹೋಗ್ರಿ. ಕನಸಲ್ಲು ನೀನೆ ಮನಸಲ್ಲು ನೀನೆ ಎದೆಯಲ್ಲು ನೀ ಕಾಣುವೆ ನನ್ನಲ್ಲೇ ತುಂಬಿರುವೆ ನನ್ನಲ್ಲೇ ತುಂಬಿರುವೆ ಅಲ್ಲ ನಮ್ಮೂರಾಗ ಉದ್ದದನು ದಪ್ಪದಪ್ಪನು ಬಾಳೆಹಣ್ಣು ಮಾರಾಕತ್ತ. ಆದ್ರ ಈ ಊರಾಗ ಇವ ಕಿಸಬಾಗಿ ಪೇಡೆ ಮಾರಾಕತ್ತಾನ ಅಂತೀನಿ ನಾನು. ಏನೋ ತಮ್ಮ ಹೊಸ ಬಂದೆ ನಮ್ಮ ಊರಿಗೆ ಪೇಡೆ ಮಾರಕ. ಇದು ಯಾವ್ದು ಫಿಗರ್ ಬರ್ಲಿಕ್ಕತ್ತ ನೋಡ. ಅಲ್ರಿ ಮೇಡಮ್, ಈ ಊರಾಗ ಹೊಸದಾಗಿ ಬಂದಿರೋ ಪೇಡ ವ್ಯಾಪಾರಿ ಶಿವಮೂರ್ತಿ ಅಂತೇಳಿ. ಅಲ್ಲ ನೀವು ಸರ್ತಿ ಹೊಟ್ಟೆ ಕಾಡ್ಸಕತ್ತೈತಿ. ಒಮ್ಮೆಯಾಗಿ ನಮ್ ಸ್ವೀಟ್ ಖರೀದಿ ಮಾಡಿ ಬಾಯೊಳಗೆ ಹಾಕೊಂಡ್ ನೋಡ್ರಿ, ಹಂಗ ಕರಗಿ ನೀರಾಗ್ಬಿಡ್ತಾವ. ಏನ್ ಮಾತಾಡ್ತಿಲ್ಲ ಕಿಸಬಾಯಿ, ಹಳೆ ಕಿಸಬಾಯಿ, ಏನು ಬೊಂಬಾಯಿ ಐತಿ ನಿನ್ನ ಬಾಯಿ ಎಲ್ಲಿ ಅದು ನಾನು ನಿಂಗೆ ತಿನ್ನೋದು? ಪೇಡ ರೀ ಪೇಡ. ನಿನ್ನ ಪೇಡ ನೋಡಿದ್ರೆ ಗೊತ್ತಾಗತ್ತೆ. ಕಲರ್ ಅದಾವಲ್ಲ ಅದರ ತೋರ್ಸವ್ನ ಅವ್ನು ನೋಡಿದ್ರೆ ಗೊತ್ತಾಗತ್ತೆ ಅಂತ ಪೇಡ ನೀನು ತಿನ್ನೋವ ಅಂತೇಳಿ. ಹಂಗ ನೋಡ್ಲಾತ ಮಾತಾಡ್ತಿರಲ್ಲ, ನೋಡಿದ್ರೆ ಗೊತ್ತಾಗಲ್ಲ, ತಿನ್ನೋಡ್ತೀನಿ. ಒಮ್ಮೆ ಒಂದು ತಿಂದು ನೋಡ್ರಿ ಸ್ವೀಟ್ ಹೆಂಗೈತಿ ಅಂತೇಳಿ. ಏನು ಚಲೋ ಐತ್ರಿ ಈ ಪೇಡಿ. ಆದ್ರ ಬಾಯಿ ಒಳಗ ಹೋಗಿ ಬರೋ ಹೊತ್ನಾಗ ಜಿಗಟ್ 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 ಆಗಬೇಕು ಬಾಯಿ. ಜಿಗಿಟ್ ಇಲ್ಲದ್ದು ಯಾವ್ದಾರ ಐತೇನ್ರಿ? ಜಿಗಟ್ ಇಲ್ಲದ್ದು ಯಾವ್ದಾರ ಐತೇನಂದ್ರ ನೀವು ಪೇಡ ತಿಂದಿದ್ದು ಇದ ಮಾತ್ರ ಸಲ ಅಂತ ಕಾಣ್ತೈತಿ. ನಿಮ್ ಬಾಯಿ ಒಳಗಿನ ಲಾಲಾ ರಸ ನಮ್ ಪೇಡ ಒಂದಕ್ಕೊಂದ್ ತಿಕ್ಕಾಡಿ ಹಂಗ ಜಿಗಿಟ ತಿರ್ಬೇಕು. ಅದಕ್ಕೆ ಹಂಗ ಮಾತಾಡಕತ್ತೀರಿ. ಕೇಳ್ರಿ ಕೇಳ್ರಿ ಇಲ್ಲಿ. ನಿಮ್ಗ ಆ ಪೇಡ ಬೇಕಂದ್ರ ನಮ್ಮ ಹತ್ರ ಇನ್ನೂ ಒಳ್ಳೆ ಕ್ವಾಲಿಟಿ ಪೇಡ ಐತಿ. ಗಲ್ಗಲಿ ಪೇಡ, ಬೆಳಗಾವ್ ಪೇಡ, ರಾಣೆಬೆನ್ನೂರು ಪೇಡ ಒಳ್ಳೆ ಕ್ವಾಲಿಟಿ ಐತಿ. ರಾಣೆಬೆನ್ನೂರು ಪೇಡ ಹೆಂಗಂತ ಗೊತ್ತೈತಿ ನಿಮ್ಗ? ರಾಣೆಬೆನ್ನೂರು ಪೇಡ ಅಂದ್ರ ಒಳ್ಳೆ ಕ್ವಾಲಿಟಿ ಪೇಡ. 800 ರೂಪಾಯಿ ಕೆಜಿ. ನೀವು ಅಂತೇಳಿ ಒಂದು ಕಡಿಮೆ ರೇಟ್ ಕೊಡಕತ್ತೀರಿ. 800 ರೂಪಾಯಿ ರಾಣೆಬೆನ್ನೂರು ಪೇಡ ಸಿಗ್ತಾವ. ರಾಣೆಬೆನ್ನೂರು ಎಮ್ಮಿ ಪೇಡ, ಎಮ್ಮಿ ಹಾಲಿಂದ. ಎಮ್ಮಿ ಹಾಲಿಂದ ಎಮ್ಮಿ ಸರಿಯಾಗಿರ್ಬೇಕು ನೋಡ. ಹಂಗಿರ್ತಾವ ಸೇಮ್ ನನ್ನಂಗಿರ್ತಾವ. ಹೆಂಗಿರ್ತಾವ ಕೇಳಿಲ್ಲ? ಹೆಂಗಿರ್ತಾವ ವರ್ಣನೆ ಮಾಡ ಎಮ್ಮಿ ಬಗ್ಗೆ. ಗಿಟ್ಟು ಕಾಲು, ಗಿಟ್ಟು ಕೈ, 4 ಕಾಲು, ಹಿಂದೊಂದು ಬಾಲ, 2 ಕೋಡು, ಇಂತ ಮುಂದೆ ಬಾಲ ಇರಂಗಿಲ್ಲ. ಇದ್ರು ಇಷ್ಟೇ ಇರ್ತೈತಿ. ಏನು ಬಾಲ? ಬಾಳ ಅಂದ್ರ 6-9 ಇಂಚ್ ಅಷ್ಟ. ಏನ ತಲೆ ಮೇಲೆ ಕೋಡಿರಂಗಿಲ್ಲ. ಕೋಡಿರಲ್ಲ. ನೆತ್ತಿ ಮೇಲೆ ಗುಂಗುರು ಗುಂಗುರು ಕೂದ್ಲು. ಅಕಸ್ಮಾತ್ರ ಇವ್ ಯಾಕ ಸಣ್ಣ ನನ್ ತಳಕ ಕೈ ಎತ್ತೈತೆ. ಅಕಸ್ಮಾತ್ ಮುಂದೆ ಯಾವ್ದಾರ ಕೋಣ ಗಿಡ ಬಂತಂತ ಇಟ್ಕೋ, ಪಟ್ಟಂತ ಒದ್ದು ಬಿಡ್ತಾವ. ಕೋಣ ಆ ಕಡೆ ಎಮ್ಮಿ ಈ ಕಡೆ ಅಂತ ಬದ್ಮಾಸ್ ಎಮ್ಮಿಗಳು. ಅಂತ ಎಮ್ಮಿ ಹಾದಿಲ್ ಮಾಡಿದಂತ ಪೇಡ ಇದು ರಾಣಿಬೆನ್ನೂರು ಎಮ್ಮಿ ಪೇಡ. ಒಂದು ವರ್ಷದಿಂದ ಸ್ಕೆಚ್ ಹಾಕೊಂಡು ಕುಂತಿದ್ದಾವ. ಇದ ಡೈಲಾಗ್ ಹೇಳ್ಬೇಕಂತ ಹೇಳಿ ಅಡ್ಡಿ ಇಲ್ಲ. 1 ವರ್ಷದಿಂದ ಸ್ಕೆಚ್ ಹಾಕಿದ್ದೆಲ್ಲ ಈಕೆ ಮುಂದಿನ ವರ್ಷ ಬರ್ಲಿ ಇವೆಲ್ಲ ಡೈಲಾಗ್ ಹೇಳೋಣ ಅಂತ ಬಾಯ್ ಹಾಕಿದ್ದೇನೆ. ಮೂತ್ರಿ ಅವ್ರ ಈಗ ನಿನ್ಗೊಂದ್ ಮಾತೈತನ್ ಕೇಳ್ರಿ. ಮೊನ್ನೆ ಬರೇ ನನ್ನ ಮಗ ನೋಡಿದ್ದಕ್ಕ ಇಲ್ಲೋಡಿಲೆ ಅವ ಪಂಚಾಯತಿ ಇಲೆಕ್ಷನ್ ಒಳಗ ಮಲ್ಲಪ್ಪನ ನಾಮಿನೇಷನ್ಗೆ ತಗೊಂಡಾರ. ನೀವು ಬರೇ ನನ್ನ ಕಡೆ ಬೋಣಿಗೆ ಮಾಡಿಸ್ಕೊಡ್ರಿ, ನೋಡಾಕ ನಿಮ್ಗೆ ಒಂದು ಪೇಡೆ ಸಿಗಂಗಿಲ್ಲ. ಎಲ್ಲ ಮುಂದ ಹೌದಾ? ಹಂಗಾದ್ರೆ ವ್ಯಾಪಾರ ಮಾಡ್ರಲ್ಲ. ಈಗ ಈಗ ಅರ್ಧ ಕೆಜಿ ಕೊಡ್ರಿ, ಬೇಕಾದ್ರೆ ನಿಮ್ದು ಹೇಳಿ ಕಳಿಸ್ತೀನಿ. ಏನು
ಹೌದಾ? ಪೇಡೆ ಕೊಟ್ಟು ಕಳ್ಸಾಕತ್ರಿ ಅಂದ್ಯ. ಮೀನ್ ಬಿಟ್ಟು ಮೇಲೆ ಏನು ಮೀನ್ ವ್ಯಾಪಾರಿ ಮಾಡ್ರಿ ಏನು ಪೇಡೆ ಮಾಡವ ಅಲ್ಲ ಪೇಡೆ ವ್ಯಾಪಾರ ಮಾಡ್ಬಿಟ್ಟು ನನ್ನ ಮಗ ಯಾಕೆ ಮಾಡಕತ್ರಿ? ನಿಮ್ ಮುಖ ನೋಡಿ ಬೋಣಿಗೆ ಮಾಡಿದ್ರ ಹಾ. ವ್ಯಾಪಾರ ಆಕತ್ತೆ ಅಂತೇಳಿ ಹೇಳಕತ್ತೀನಿ. ಹಂಗ ಬೋಣಿಗೆ ಮಾಡಲ್ಲ. ಅಲ್ರಿ ನೀವು ಬೋಣಿಗೆ ಮಾಡ್ರಿ ಇನ್ನು ಪೇಡೆನ ಕೊಟ್ಟಿಲ್ಲ. ತಗೋ ನೀನ್ ಕೈಯಾಗ ಕೊಡ್ಲು ಏನ್ ಚಿಲ್ದಾಗ ಹಾಕಿ ಕೈಯಾಗ ಕೊಡಪ್ಪ ನಾವ್ ಇಟ್ಕೊಂತೀವಿ ಚೀಲ್ದಾಗ. ಕೈಯಾಗ ಕೊಡು ಸಾಕು. ಈ ಸಡ್ಲ ಸಿಕ್ಕರೆ ಇಡಕ ಹೊಂಟಿರ್ತೀವಿ ಅಂತ ಕಾಣ್ತೀವಿ. ಏ ಅಳಿಗಾಡ್ ಸರ್ದಿಯೋ 10 ರೂಪಾಯಿ ಚೀಲಿಯೋ ಚೀಲಕ್ಕೆ ಬೆಲೆ ಇಲ್ಲ. ಏನ್ ಮಾತಾಡ್ತೀವೋ ಚೀಲ ಕಂಪನಿ ಇರಂಗಿಲ್ಲ ಅತ್ತ. ಚೀಲಕ್ಕೆಲ್ಲ ಕಂಪನಿ ಇಟ್ಕೊಂತ ಹೋದಾರ ಅವ್ರ ತಲೆ ಮೇಲೆ ಕಟ್ಟಾಕೊಂಡು ಹರಿತಿ ನಮ್ಮ ಚೀಲ ಹರಿತಿ ನಮ್ಮ ಚೀಲ ಏನ ಏನ ಇದ್ರ ಹೆಣ ಎತ್ಲಿ ಇದ್ರ ಹೋಗೋದು ಬಂದು ಹುಗ್ಗಿ ಉಣ್ಲಿ ಇದ್ರ ಸ್ವಾಟ ಲಾಟಿನ್ ಕಟ್ಲಿ ಇದ್ರ ಉಡಾರ ಹೊರಲಿ ಇದ್ರ ದುಡ್ಡು ಉದ್ರಿ ಮಂದ್ಯಾಗ ಬೆಳ್ಳಿ ಇದ್ರ ಚಡ್ಡ್ಯಾಗ ತಪ್ಪಿ ಬೆಳ್ಳಿ ಇದ್ರ ನೆಟ್ಟಾಗ ಸಜ್ಜಿ ಬೆತ್ಲಿ ಇದ್ರ ಅದ್ರಾಗ ಅದ್ರ ತುರುಕ್ಲಿ. ನಮ್ದು ಉದ್ರಿ ಬಿಡ್ಬೇಕ ಅಷ್ಟು ಸಟ್ಟಿನ ಉದ್ರಿ ಬೀಳೋದು ಹಂಗ ನಾನು ಬಣ್ಣದಂತ ಮಾತಾಡಿ ಹೊಂಟಿದೆ ಅನ್ಕೊಂಡ್ರಿ. ಈಗ ನಿಮ್ ಚಿಲ್ದಾಗ ಹಾಕಿನಿ ಬೇಡ ಈಗೇನು ಮನೆ ತಗೊಂಡ್ ಹೋಗ್ತಿರೋ ಮತ್ತೆ ಇಲ್ಲೇ ಹಂಚೋಕಿರಲ್ಲ ರೀ. ನೋಡ್ರಿ ನೀವು ನಮ್ ಚೀಲ್ದಾಗ ಪೇಡೆ ಹಾಕಿರಿ ನಾನು ಉದ್ರಿ ತಗೊಂಡ್ ಹೋದ್ರೆ ತಪ್ಪಾಗತ್ತಂತ ನನಗೆ ಪಕ್ಕಾ ಗೊತ್ತೈತಿ. ತಪ್ಪಾಗತ್ತ ಇದು ತಪ್ಪಾಗುತ್ತ ನನಗೆ ಗೊತ್ತೈತಿ. ಹಾಗಾದ್ರೆ ಬೋಣಿಗೆ ಮಾಡ್ರಿ. ಬೋಣಿಗೆ ಇಲ್ಲಿ ಇಟ್ಕೊಂಡಿದ್ದೀರ ಎಲ್ಲೇ ಇಲ್ಲೊಂದ್ ಕಿಸೆ ಇಟ್ಟಿದ್ದ ಕಿಸಿಯಾಗ ಹಿಂದ್ಗಡೆ ತೂತೈತೆ ಅಂತ ನೋಡು ರೊಕ್ಕ ಆಯ್ತಾ ಇಲ್ಲ ಹೋಗಿ ಹೋಗ್ಲಿ ಬಿಡ ನಿನ್ ಸಂತಿ ಮಾಡಿ ಉಳಿತಂದ್ರ ಕೊಡುವಂತ್ರಿ ಅಂದಂಗ ನಿಮ್ ಹೆಸರು ಏನಂದ್ರಲ್ಲ ನನ್ನ ಹೆಸರು ತಗೊಂಡು ಏನ್ ಮಾಡ್ತಿರ್ ಬಿಡ್ರಿ ಹೋಗ್ಲಿ ಆ ಕಡೆ. ಉದ್ರಿ ಕೊಟ್ಟ ರೊಕ್ಕ ಯಾರು ಕೊಡ್ತಾರ ಅದನ್ನ ನಮ್ ಡೇರಿಯಾಗ ಬರ್ಕೊಳ್ಳೋದು ಬೇಡ. ನನ್ನ ಹೆಸರು ಕಾವೇರಿ ಅಂತ. ಕಾವೇರಿ ಶಿವಮೂರ್ತಿ ಪೇಡಾದವರ್ ಅಂತ ಬರ್ಕೊಂಡ್ರೆ ಚಲೋ ಆಗ್ತಿತ್ತು. ಏನಂದ್ರಿ? ಏನಿಲ್ಲ ನಿನ್ ಹೆಸರು ಕಾವೇರಿ ಆತ್ ಬಿಡ. ನೀನು ನಾಳೆಯಿಂದ ದಿವಸ ಬಂದು ನಮ್ ಪೇಡ ತಗೊಂಡೋಗ್. ಪೇಡೆ ದಿನ ತಗೊಂಡೋಗ್ಲಿ ಅಡ್ಡಿ ಇಲ್ರಿ. ಇನ್ ಮೇಲೆ ನಿಮಗ ನಾನು ಶಿವಮೂರ್ತಿ ಮಾಮ ಮಾಮ ನಿಮಗ ನನಗಂದಿ ಆತ್ ಬಿಡು. ಇಲ್ಲಿ ನಿಮ್ಮ ಅಪ್ಪಗ ನೆನಪು ಮಾಡಿ ಬೋಣಿಗೆ ವ್ಯಾಪಾರ ಮಾಡಿ ನನ್ ಮಾಮ ಅಂದಿ ಬಹಳ ಖುಷಿ ಆಗ್ಬಿಡು. ಖುಷಿ ಆಯ್ತು. ಇನ್ ಮೇಲೆ ದಿನ ಮಾವ ಅಂತ ಕರಿತೀನಿ. ಯಾಕ ನಂಗೆ ಪೇಡೆ ಕೊಟ್ಟಿಲ್ಪ ನೀನು ಅದ್ ದಿನ ಮಾವ ಅಂತ ಕರಿತೀನಿ. ದಿವಸ ಬಂದು ಪೇಡ ಹೋಗಿ ಅಂತೇಳಿ. ಹೌದಲ್ಲ ನಾ ಹೋಗಿ ಬರ್ಲಿ ಹಂಗಾರ. ಎಲ್ಲಿ ಹೋಗ್ತಿ? ಡ್ಯಾನ್ಸ್ ಮಾಡೋಣ. ಇದೇ ಖುಷಿಯಾಗ ಹೊಡಿ 9 ಬೇಡ ನಾವು 18 ಹೊಡಿ. ಚಕ್ಕುಡಿ ತಾಳಯ ಪತಕತೈ ಮಾವ ಅಂದ ಬರ್ಸ ತಾಳಮಯ್ಯ ಹೀಗಿ ಮೈ ಬ್ರೇಕ್ ಇಲ್ಲದ ಗಾಡಿ ಹೊಂಟಾಗ ರೋಯ್ ರೋಯ್ ಸೋಯ್ ಸೋಯ್ ಹೊಂಟಾಗ ರೋಯ್ ರೋಯ್
ಕೈ ಕೈ ಜಾಣ ಮಗರಾಯ್ತು ಎಲ್ಲ ಗಟ್ಟಿ ಕೂಡಿದೆ ಜಗತ್ತಿ ಬೀಜ ಎಲ್ಲ ಬಂದ ಏನವ್ವ ಕಾವೇರಿ ಸಂತೆ ಮುಗಿಸ್ಕೊಂಡು ಬೇಗ ಬಂದು ನಂಗೆ ಅಡಿಗೆ ಮಾಡ್ಕೊಂಡು ಮಾಡಿ ಹಾಕ್ತೀನಿ ಅಂತ ಹೇಳಿ ಹೋದವಳು ಇಲ್ಲೇ ಒಳ್ಳೆ ದೇವಿಕಲ್ ನಿಂತಂಗೆ ನಿಂತಿಯಲ್ಲ. ಅಲ್ಲ ನಿನ್ನನ್ನು ಕಾದು ಕಾದು ಬೇಸತ್ತು ನೀನು ಹುಡ್ಕೊಂಡು ನಾ ಇಲ್ಲಿವರೆಗೂ ಬಂದೆ. ಯಪ್ಪ ನೀ ಯಾಕೆ ಬರಕ್ ಹೋಗಿದ್ದೆ ಅಂತೀನಿ ನಾನು. ಯಪ್ಪ ನಾನೆಲ್ಲ ಬಜಾರ್ಗೆ ಬಂದಿದ್ದೆ, ಇನ್ನೂ ಟೈಮ್ ಆಗಿಲ್ಲ. ಅದಕ್ಕೆ ಕಾಯಿಪಲ್ಯದವ್ರು ಯಾರು ಬಂದಿಲ್ಲ, ಸ್ವಲ್ಪ ಮಂದಿ ಬಂದಿದ್ರು. ಉದ್ದುದನ್ ಮುಲ್ಲಂಗಿ ಮಾರರು, ಉದ್ದುದನ್ ಹಿರಿಕಾಯಿ ಮಾರರು, ಅವೆಲ್ಲ ಬ್ಯಾಂಡ್ ಹೊಡೆದಿದ್ವಪ್ಪ. ಅದಕ್ಕೆ ಏನ್ ತಗೋದಂತ ಸುಮ್ಮನೆ ನಿಂತ್ಬಿಟ್ಟೆ. ಓ ಕಾವೇರಿ, ಅಂತೂ ನೀನು ಎಳೆ ಮಾಲ್ ಹುಡ್ಕಾಕತ್ತಿದಿ ಅಂತಂಗ. ಕಾವೇರಿ, ಈ ಸಂತೆಪೇಟೆ ರಶ್ನಾಗ ನೀವ್ ಒಬ್ಬನೇ ಹೀಗೆ ನಿಂತ್ರೆ ಅಲ್ಲಿ ಓಡಾಡು ಬೀಡಾಡಿ ಗೂಳಿಗಳು ತಮ್ಮ ಕೋಡನ್ನು ನಿನ್ನ ಕೋಮಲದ ಶರೀರ ಕಾಯ್ತಾರ. ಇದರಿಂದ ನಿನಗ ತ್ರಾಸಾಗತ್ತಿಲ್ಲ. ಹೌದಲ್ಲ ಅಪ್ಪ ನಾನಿದ್ದೀನಲ್ಲ, ನನಗೆ ತ್ರಾಸಾಗತ್ತಿಲ್ಲ. ನೀ ಏನ್ ಸಂತೆಗಿಂತೆ ಮಾಡುದು ಬೇಡ, ಇವತ್ತು ನಾನೇ ಸಂತೆ ಮಾಡ್ತೀನಿ. ಇದೇನು ಕೈಚೀಲ ಎಲ್ಲಿದೆ? ಇಲ್ಲ ಇಲ್ಲಿ ಏನು ಇದು ಕೈಚೀಲದಾಗ ಪಟ್ಟಣ ಬಟ್ಟನ ಅಪ್ಪ ಅದು ಇದಪ್ಪ ನೋಡ್ತಾ ನನ್ನ ಬೋಣಿಗೆ ಬಾ ಚಲೋ ಐತಂತಂದ್ರ ಅದಕ್ಕೆ ಪೀಡಿ ಖರೀದಿ ಮಾಡಿ. ಅಲ್ಲ, ಇಂಥವ್ರು ಗಲ್ಲಿಯಾಗ ಸಂಧ್ಯಾಗ ಪೇಡ ಮಾರೋರು, ಬಾಳೆಕಾಯಿ ಮಾರೋರು, ಐಸ್ ಕ್ರೀಮ್ ಮಾಡೋರು ಬಾಳ ಅಡ್ಡಾಡ್ತಾ ಇರ್ತಾರ. ನೀವೇನಾದ್ರೂ ಅವ್ರ ಜೊತೆ ವ್ಯವಹಾರ ಮಾಡಿದ್ರಿ ಅಂದ ಒಂದಲ್ಲ ಒಂದ್ ದಿವಸ ನಿನಗೂ ಕ್ರೀಮ್ ಹಚ್ಚಿ ಪ್ಯಾಕ್ ಮಾಡಿ ಕಳ್ಸಿಬಿಡ್ತಾರ. ಅಪ್ಪ ನೀ ಹೇಳದ್ ನನಗೆ ಅರ್ಥ ಆಯ್ತು. ನೀನ ಬಜಾರ್ಕ್ ಹೋಗಿ ಕಾಯಿಪಲ್ಲೆ ತಗೊಂಡು ಬಂದ್ಬಿಡು, ನಾ ಸೀದಾ ಮನೆಗೆ ಹೋಗ್ತೇನೆ. ಹೋಗ್ಲಾ? ನೀ ಈ ಕಡೆ ಹೋಗಿ